ನಮಸ್ಕಾರ, ನಾನು ಸುಬ್ರಾವ್ ಮಾತಾಡ್ತಾ ಇರೋದು. ನಿಮಗೆ ಪೋಖ್ರಾದಲ್ಲಿ ಇನ್ನೊಂದು ಅದ್ಭುತವಾದ ಒಂದು ಗುಹೆಯ ದೇವಸ್ಥಾನ ತೋರಿಸ್ತಾ ಇದ್ವಿ, ಗುಪ್ತೇಶ್ವರ ಮಹಾದೇವ ದೇವಸ್ಥಾನ. ಈಗ ಒಳಕ್ಕೆ ಹೋಗೋಣ, ಬನ್ನಿ ನೋಡೋಣ. ಈ ಗುಹೆ ನೇಪಾಳದಲ್ಲಿ ಅತ್ಯಂತ ದೊಡ್ಡವಾಗಿರೋದು ಮತ್ತು ಇದು ಸುಮಾರು ಒಂದು 2 ಕಿಲೋಮೀಟರ್ನಷ್ಟು ಒಳಗಡೆ ಅಗಲ ಮತ್ತು ಉದ್ದವಾಗಿದೆ. ಇದು ದೇವಿ ಫಾಲ್ಸ್ ಅನ್ನೋ ಪಕ್ಕದಲ್ಲಿ ಇದೆ. ಆ ದೇವಿ ಫಾಲ್ಸ್ ಕೂಡ ಈ ಒಂದು ಗುಹೆ ಒಳಗಡೆಗೆ ಹರಿದು ಹೋಗುವುದೇ ಒಂದು ವೈಶಿಷ್ಟ್ಯ. ನಾವು ಒಳಗಡೆ ಹೋದಾಗ ಆ ದೇವಿ ಫಾಲ್ಸ್ ಕೂಡ ನೋಡ್ಬೋದು. ಈ ಒಂದು ಗುಹೆಗೆ ಹೋಗಲಿಕ್ಕೆ ಸುಮಾರು 100 ರೂಪಾಯಿ, ಇಂಡಿಯನ್ ಕರೆನ್ಸಿನಲ್ಲಿ 100 ರೂಪಾಯಿ ಟಿಕೆಟ್ ಇದೆ. ನೇಪಾಳದ ಕರೆನ್ಸಿಲಿ 400 ನೇಪಾಳಿ ಕರೆನ್ಸಿ ಕೊಟ್ಟು ಒಳಗೆ ಹೋಗಬೇಕಾಗಿದೆ. ಈ ಒಂದು ಗುಹೆನ 1950ನೇ ಇಸಲೊಬ್ಬ ಕುರಿ ಕಾಯೋರು ಇದನ್ನು ಕಂಡುಹಿಡಿತಾರೆ. ಈ ಒಂದು ಮುಂದ್ಗಡೆ ಇರುವಂಥ ಮುಖ್ಯ ದ್ವಾರವನ್ನು 1990ರಲ್ಲಿ ನಿರ್ಮಾಣ ಮಾಡಿದ್ದಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ವಿವಿಧ ದೇವತೆಗಳ ಅಲ್ಲಿ ಮೂರ್ತಿಗಳನ್ನು ಕುಳಿಸಿದ್ದಾರೆ. ಹಾಗೆ ಪುರಾಣ ಕಾಲದ ಒಂದು ವಿಶೇಷವಾದ ಸಮುದ್ರ ಮಂಥನವನ್ನು ಕೂಡ ಇಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸಲ್ಲಿ ಕೆತ್ತನೆ ಮಾಡೋದನ್ನು ನಾವೀಗ ನೋಡಬಹುದು. ಹಾಗೆ ಇಲ್ಲಿ ಈ ಮುಖ್ಯ ದ್ವಾರದಿಂದ ಕೆಳಗಡೆಗೆ ಸುಮಾರು ಮೆಟ್ಟಿಲು ಮಾಡಿದ್ದಾರೆ. ಆನಂತರ ನಾವು ಗುಹೆ ಒಳಗಡೆಗೆ ಹೋಗ್ತೀವಿ. ಅಲ್ಲಿ ಕತ್ಲೆ ಕೂಡ ಇರುತ್ತೆ. ಹಾಗೆ ಸುಣ್ಣದ ಕಲ್ಲಿಂದ ನಿರ್ಮಿತವಾದ ಒಂದು ಗುಹೆ. ನಮಗಲ್ಲಿ ನೀರಿಂದ ಸುರಿತಾ ಇರೋದೆಲ್ಲ ತಣ್ಣನೆಯ ವಾತಾವರಣ ಇರುತ್ತೆ. ಎಲೆಕ್ಟ್ರಿಸಿಟಿ ಕೂಡ ಹಾಕಿದ್ದಾರೆ ಕೆಲವು ಕಡೆ ಎಲ್ಲ, ಆದರೆ ಅಷ್ಟು ನಮಗೆ ಸರಿಯಾಗಿ ಕಾಣಿಸ್ತಾ ಇರೋದ್ರಿಂದ ನಮ್ಮ ಸ್ವಂತವಾದ ಟಾರ್ಚ್ ತೊಗೊಂಡು ಹೋಗಿ ನೋಡಿದ್ರೆ ನಮಗೆ ಅಲ್ಲಿರುವ ಒಂದು ಶಿಲ್ಪದ ನೈಪುಣ್ಯತೆ ಎಲ್ಲ ಕಾಣಿಸುತ್ತೆ. ಸೊ ಈಗ ನಾವು ಮುಖ್ಯ ದ್ವಾರದ ಕಡೆಗೆ ಹೋಗ್ತಾ ಇದ್ದೀವಿ, ನೋಡೋಣ ಬನ್ನಿ. ಇದೇ ಗುಹೆಯ ಮುಖ್ಯ ದ್ವಾರ. ನಾವೀಗ ಒಳಗಡೆಗೆ ಅಲ್ಲಿ ಹೋಗಬೇಕು. ಬೆಳಕು ಬಹಳ ಕಮ್ಮಿ ಇರೋದ್ರಿಂದ ನೋಡೋಣ, ನಮಗೆ ಏನೆಲ್ಲ ಕಾಣಿಸುತ್ತೆ ನಿಮಗೆ ತೋರಿಸ್ತೀವಿ. ಬನ್ನಿ ಹೋಗೋಣ. ದೇವಸ್ಥಾನ ಬಂದ್ಬಿಟ್ಟಿದೆಯಲ್ಲ. ಶಬ್ದ ಕೇಳಿಸ್ತಿರ್ಲೇನೆ. ಹೋಗಿ ಹೋಗಿ, ಇಲ್ಲ ಇಲ್ಲ ಹೋಗಿ. ನೀವು ಈ ಥರ ಗುಹೆಯಿಂದ ಹೊರಗಡೆ ಬರ್ಬೇಕು ನಾವು.
ಗುಹೆಯಿಂದ ಹೊರಬಂದ ಮೇಲ್ಭಾಗದಲ್ಲಿ ನೋಡಿದಾಗ ಇಲ್ಲಿ ಆದಿಶೇಷನ ಮೇಲೆ ಶ್ರೀಮನ್ನಾರಾಯಣನ ಮಲಗಿರುವಂಥ ಒಂದು ಸುಂದರವಾದ ಕೆತ್ತನೆಯನ್ನು ಇಲ್ಲಿ ಕೂಡ ನಾವು ನೋಡ್ಬೋದು. ಇದನ್ನು ಮುಂಚೆ ನಾವು ಕಠ್ಮಂಡುನಲ್ಲೂ ಕೂಡ ನಿಮಗೆ ತೋರಿಸಿದ್ವಿ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಒಂದು ಮಾಡಿದ್ದಾರೆ. ತುಂಬ ಅದ್ಭುತವಾದ ಶಿಲ್ಪ ಇದು.